ಕರ್ನಾಟಕ ಉಳಿಸಿ, ಕಾಂಗ್ರೆಸ್ ತೊಲಗಿಸಿ, ಕಾಂಗ್ರೆಸ್ ತೊಲಗಿಸಿ, ಅಕ್ರಮ ಒದಗಿಸಿ ಬರುತ್ತೆ. ಆ ಪರಿಸ್ಥಿತಿ ಬರೋದಕ್ಕೆ ಬಿಡ್ತೀರಾ? ಆ ಪರಿಸ್ಥಿತಿ ಬರ್ಲಿಕ್ಕೆ ಬಿಡಬಾರ್ದು. ನಾವು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸಿದ್ದೇವೆ. ಅಕ್ರಮ ಬಾಂಗ್ಲಾ ನಿವಾಸಿಗಳಿಗೆ ನೀವು ಮನೆ ಕೊಟ್ಟಿದ್ ಗೊತ್ತಾದ್ರೆ ನಿಮ್ಮನ್ನ ಕುರ್ಚಿಲ್ ಕೂರಕ್ ಬಿಡಲ್ಲ ಕರ್ನಾಟಕದ ಜನ. ಈ ಎಚ್ಚರವನ್ನ ಕೊಡ್ತಾ ಮೊದಲು ಕರ್ನಾಟಕದ ಕನ್ನಡಿಗರಿಗೆ ಮನೆ ಕೊಡಿ, ಕರ್ನಾಟಕದ ಬಡವರಿಗೆ ಮನೆ ಕೊಡಿ, ಅತಿವೃಷ್ಟಿಯಲ್ಲಿ ಮನೆ ಕಳ್ಕೊಂಡವರಿಗೆ ಮನೆ ಕೊಡಿ. ಕೋಗಿಲನ್ನ ಉಳಿಸಿ ಎನ್ನುವಂತ ಪ್ರತಿಭಟನೆಯಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಮಾನ್ಯ ನಾಯಕರಾದಂತಹ ಗೋಪಣ್ಣವರ ನೇತೃತ್ವದಲ್ಲಿ 800ಕ್ಕೂ ಹೆಚ್ಚಿನ ಜನಗಳು ಭಾಗವಹಿಸಿದ್ದೀವಿ. ಕೋಗಿಲ ಅಕ್ರಮ ವಲಸಿಗರನ್ನ ಟ್ಯಾಗ್ಲೈನ್ ಮೇಲೆ ಈ ಮಹಾಲಕ್ಷ್ಮಿ ರೋಡ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮದ ಶ್ರಮಪಟ್ಟಿದ್ದೀವಿ. ವಿರೋಧ ಪಕ್ಷ ಜನಪರವಾದಂತಹ ನೀವು ಮಂಡಲ ಅಧ್ಯಕ್ಷರಾದ ಮೇಲೆ ಮೊದಲ ಹೋರಾಟ ಹೇಗೆ ಕಾರ್ಯಕ್ರಮ ಈ ಮಂಡಲ ಅಧ್ಯಕ್ಷನಾಗಿ ಪ್ರಥಮ ಬಾರಿಗೆ ಈ ಹೋರಾಟಕ್ಕೆ ಏನು ಬೆಂಬಲ ಸೂಚಿಸಿದೆ ವಿಧಾನಸಭಾ ಕ್ಷೇತ್ರದಲ್ಲಿ 13 ಬಸ್ಗಳಲ್ಲಿ ಬಂದಿರುವಂತಹ. ಹಾಗಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಮಂಡಲ ನಮ್ಮ ನಾಯಕರ ಯಶಸ್ವಿ ಆಗಿದ್ವಿ. 80 ಕೋಟಿ ಬೆಲೆ ಬಾಳುವಂಥ ಜಾಗನ ಇವತ್ತು ಹಿಂದೆ ಈಗಾಗಲೇ ಕಟ್ಕೊಂಡಿದ್ದು ಜನ ಇಲ್ಲಿ ಅವ್ರು ಯಾರು ನೋಡಿದಾಗ ಅದನ್ನು ತೆರವು ಮಾಡೋಕೆ ಬಂದಾಗ ಸಂಪೂರ್ಣ ಅದನ್ನು ಬಾಂಗ್ಲಾದೇಶದವ್ರು ಬಂದು ನೆಲೆ ಮಾಡಿದ್ದಾರೆ. ಎಷ್ಟೊಂದು ಹಿಂದ ದುರ್ದವ್ಯ ನೋಡಿ. ಇಲ್ಲಿ ಬಂದು ನೆಲೆ ಮಾಡಿ ಇಲ್ಲಿರೋರಿಗೆ ಜಾಗ ಇಲ್ಲ, ಅವ್ರು ಬಂದು ನೆಲೆ ಮಾಡಿ ಇಲ್ಲಿ ಅವ್ರಿಗೆ ರೇಷನ್ ಕಾರ್ಡ್ ಕೊಡೋಂಥದ್ದು ಎಲ್ಲ ವ್ಯವಸ್ಥೆನೂ ಮಾಡ್ತಾಯಿದೆ. ಅದನ್ನು ಮಾಡಬಾರ್ದು. ಅವ್ರು ಮತ್ತೆ ಮನೆ ಕೊಡಬೇಕು ಅಂತ ಹೊಟ್ಟಿದೆ. ಆ ಜಾಗ ಏನೋ ಮಾಡಬೇಕು ಅಂತ ಹೊಟ್ಟಿದ್ದು ಕಾಂಗ್ರೆಸ್ ಅವರು. ಸಂತೋಷ, ಚಿಂತೆ ಇಲ್ಲ, ಸಾರ್ವಜನಿಕ ಮಾಡುವಂಥದ್ದು. ಆದರೆ ಅವ್ರಿಗೆಲ್ಲ ಬೇರೆ ಕಡೆ ಮನೆ ಮಾಡಿಕೊಡ್ತೀವಿ ಅಂದಾಗ ಇಲ್ಲಿ ವಾಸ ಮಾಡ್ತಾ ಇರೋದು 100 ವರ್ಷದಿಂದ ಇದ್ದಾರೆ, 16 ವರ್ಷದಿಂದ ಕೆಲಸ ಮಾಡ್ಕೊಂಡು ಇದ್ದಾರೆ, ಜೀವನ ಮಾಡ್ಕೊಂಡು. ಅವ್ರಿಗೆ ಇದಕ್ಕೆ ಸರಿಯಾಗಿ ಜಾಗ ಇಲ್ಲ. ಈಗ ಬಾಂಗ್ಲಾದೇಶ ಬಂದಿರೋದು ಗಮನಿಸ್ತಾ ಇದನ್ನು ಅವರು ಮುಸ್ಲಿಮ್ಸ್ ಗೊತ್ತಾದರೂ ಕೂಡ ಅವ್ರಿಗೆ ಜಾಗ ಕೊಡೋದು ವ್ಯವಸ್ಥೆ ಮಾಡಿದ್ರು. ಭಾಳ ಅನ್ಯಾಯ ಇದೆ. ಅದಕ್ಕೋಸ್ಕರ ನಮ್ಮ BJPಯವರು ಮುಖಂಡಗಳೆಲ್ಲ, ವಿಜೇಂದ್ರ ಅವರು ಅಧ್ಯಕ್ಷರು, ಗೋಪಾಲಣ್ಣವರು, ಎಲ್ಲರಿಗೂ ಅಶೋಕ್ ಅವರು ಎಲ್ಲರೂ ಬಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೆ ಕೊಡಬಾರ್ದು ಅವ್ರಿಗೆ. ಓಕೆ, ಅವ್ರ ಡಾಕ್ಯುಮೆಂಟ್ಸ್ ಸಂಪೂರ್ಣ ತೊಗೊಳ್ಳೋದನ್ನ ಇಲ್ಲಿ ವಾಸ ಯಾರು ಮಾಡ್ತಾಯಿಲ್ಲ. ಇಲ್ಲಿ ವಾಸ ಮಾಡಿ ಜೀವನ ಮಾಡೋಂಗಿದ್ರೆ ಅವ್ರಿಗೆ ಏನೋ ಸರ್ಕಾರವರು ಮಾಡಿ. ಇಲ್ಲಿ ಹೊಸ ಮಾಡ್ತಾ ಇಲ್ಲ, ಇಲ್ಲಿ ಜನಕ್ಕೂ ಅದರ ಸಂಬಂಧ ಇಲ್ಲ. ಅವ್ರಿಗೆ ಅದನ್ನು ಕೊಡ್ತಾ ಇರೋಕ್ಕೆ ವಿರೋಧ ಮಾಡೋಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಸರ್ಕಾರ ಬಂದಾಗೆಲ್ಲೂ ಕೂಡ ಮುಸ್ಲಿಮವ್ರಿಗೂ ಶ್ರದ್ಧೆ ಅದು ಒಪ್ಪಾಡಿರ್ತಾರೆ. ಆ ಸರ್ಕಾರ ಬಂದ ತಕ್ಷಣವೇ ಆ ಕಲ್ಲು ಹಾಕಿ ಹೊಡಿಯುವಂಥದ್ದು, ಮನೆ ಮೇಲೆ ಸೀಟ್ ಹಾಕೊಂಡು ಹೊಡಿಯುವಂಥದ್ದು, ಕ್ರಿಕೆಟ್ ಆಡುವಾಗ ಗಾಡಿ ಮಾಡೋಂಥದ್ದು, ಇವತ್ತು ಹಿಂದೂ ಧರ್ಮದ ದೇವಸ್ಥಾನ ಜನ ಹೋಗ್ತಾರೆ ದೂರದಿಂದ ಕಲ್ಲು ಹೊಡಿಯುವಂಥದ್ದು, ಈ ವ್ಯವಸ್ಥೆ ಮಾಡಿ ಇದನ್ನು ಖಂಡಿಸಬೇಕು. ಇದು ಯಾರೇ ಆದರೂ ಕೂಡ ಅವು ಎಂಥ ಮುಸ್ಲಿಂ ಬಲಿಷ್ಠವಾದಕ್ಕೆ ಚಿಂತೆ ಇಲ್ಲ, ಅವ್ರ ಸರ್ಕಾರ ದಂಡಿಸಬೇಕು. ಸರ್ಕಾರ ಅದನ್ನು ನಿಲ್ಲಿಸಬೇಕು. ನಿಲ್ಲಿಸದೇ ಹೋದರೆ ಜನ ನಾಳೆ ದಿನ ಕೈ ಎತ್ತುತ್ತಾರೆ. ಅವ್ರು ಮಾಡೋ ಕೆಲಸನ ಹಿಂದೂಗಳು ಮಾಡೋ ಶಕ್ತಿ ಇದೆ, ಮಾಡಬಾರ್ದು ಅಂತ ಇವರು ಒಳ್ಳೆತನದಿಂದ ಅವರು ಜೀವನ ಸಾಗಿಸ್ಬೇಕು ಅಂತ ಎಲ್ಲ ಆರಾಮಾಗಿದ್ದಾರೆ. ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡುವಂಥದ್ದು ಇಡೀ ಜನಕ್ಕೆ. ಈಗ ಏನಿಲ್ಲ ವಾಸ ಮಾಡ್ತಾ ಇರೋದು ಬಾಂಗ್ಲಾದೇಶದಲ್ಲಿ ಗೊತ್ತಿದ್ದು ಕೂಡ ನೀವು ಕೊಡಬಾರ್ದು ಯಾರಿಗೂ ಅವ್ರಿಗೆ ಅಂತ ಹೇಳಿ ಇಷ್ಟಪಡ್ತೀವಿ. ತಮ್ಮ ಹೆಸರು?